ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 32ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 32ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 32ನೇ ಶ್ಲೋಕವು ಹೀಗಿದೆ. ಭೂತ ಭವ್ಯ ಭವನ್ನಾಥ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತ ಕಾಮ ಕಾಮಪ್ರದ ಪ್ರಭುಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಭೂತ ಭವ್ಯ ಭವನ್ನಾಥಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯದ ಒಡೆಯನಾಗಿದ್ದಾನೆ. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಪವನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಗಾಳಿಯ ರೂಪದಲ್ಲಿ ಶುದ್ಧೀಕರಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಪಾವನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಗಾಳಿಯನ್ನು ಬೀಸುವಂತೆ ಮಾಡುವವನು ಅಥವಾ ಚಲನೆಯನ್ನು ಉಂಟು ಮಾಡುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಾಲಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಂದಿಗೂ ತೃಪ್ತನಾಗದವನು ಅಥವಾ ಪ್ರತಿಯೊಂದು ಜೀವಾತ್ಮದಲ್ಲಿಯೂ ಇರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಾಗ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜೀವನದ ಬಂಧನವನ್ನು ತೆಗೆದುಹಾಕುವವನು ಅಥವಾ ಮುಕ್ತಿಯ ನಂತರ ಅನ್ವೇಷಕಾರರಲ್ಲಿ ಬಯಕೆ ಸ್ವಭಾವವನ್ನು ನಾಶ ಮಾಡುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಕೃತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮ ಆಸೆಗಳನ್ನು ಪೂರೈಸುವವನು ಅಥವಾ ಶುದ್ಧ ಮನಸ್ಸಿನ ಭಕ್ತರ ಆಸೆಗಳನ್ನು ಪೂರೈಸುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಂತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಆಕರ್ಷಕನಾಗಿರುವವನು ಅಥವಾ ಅತ್ಯಂತ ಸುಂದರವಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರೂ ಬಯಸುವವನು ಅಥವಾ ಜೀವನದ 4 ಸರ್ವೋಚ್ಚ ಮೌಲ್ಯಗಳನ್ನು ಪಡೆಯಲು ಬಯಸುವವರಿಂದ ಹುಡುಕಲ್ಪಡುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಪ್ರದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಬಯಸುವವರಿಗೆ ಎಲ್ಲ ಆಸೆಗಳನ್ನು ನೀಡುವವನು ಅಥವಾ ತನ್ನ ಭಕ್ತರ ಆಸೆಗಳನ್ನು ಪೂರೈಸುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಭವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎತ್ತರವಾಗಿ ನಿಲ್ಲುವವನು ಅಥವಾ ಎಲ್ಲವನ್ನೂ ಮೀರಿಸುವವನು. ವಿಷ್ಣು ಸಹಸ್ರನಾಮದ ಈ 32ನೇ ಶ್ಲೋಕವು ವಿಷ್ಣು ಎಲ್ಲ ಶುಭ ಗುಣಗಳನ್ನು ಹೊಂದಿರುವವನು. ಅವನು ಯಾವಾಗಲೂ ಚಲಿಸುತ್ತಿರುವಂತೆ ಕಾಣುತ್ತಾನೆ. ಅವನು ಎಲ್ಲರನ್ನೂ ಶುದ್ಧೀಕರಿಸುವವನು. ಭಕ್ತರಿಗೆ ನೀಡಿದ ಸಹಾಯದಿಂದ ಅವನು ಎಂದಿಗೂ ತೃಪ್ತನಾಗುವುದಿಲ್ಲ. ಅವನು ಲೌಕಿಕ ವಿಷಯಗಳ ಬಯಕೆಗಳನ್ನು ತೆಗೆದುಹಾಕುತ್ತಾನೆ. ಅವನು ಆನಂದ ಮತ್ತು ಮುಕ್ತಿಯ ಬಯಕೆಯನ್ನು ಹುಟ್ಟುಹಾಕುತ್ತಾನೆ. ಅವನು ಎಲ್ಲರನ್ನೂ ಆಕರ್ಷಿಸುತ್ತಾನೆ. ಅವನು ನೈತಿಕತೆ, ಉದಾರತೆ ಮತ್ತು ಪ್ರಜ್ಞೆಯ ಮೂಲಕ ಎಲ್ಲರ ಹೃದಯಗಳನ್ನು ಆಕರ್ಷಿಸುತ್ತಾನೆ. ಅವನು ಭಕ್ತರ ಧರ್ಮ, ಸಂಪತ್ತು, ಆಸೆ ಮತ್ತು ಮುಕ್ತಿಯ ಆಸೆಗಳನ್ನು ಪೂರೈಸುತ್ತಾನೆ. ಅವನು ಎಲ್ಲರ ಹೃದಯವನ್ನು ಆಕರ್ಷಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಎಂದು ಹೇಳುತ್ತದೆ. ಈ ಶ್ಲೋಕವನ್ನು ವಿಶೇಷವಾಗಿ ಒಳ್ಳೆಯ ದಾಂಪತ್ಯ ಜೀವನಕ್ಕಾಗಿ ಪಠಿಸಲಾಗುತ್ತದೆ. ಸೂಕ್ತ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರು ಈ ಶ್ಲೋಕವನ್ನು ಪಠಿಸಬಹುದು. ಅಪೇಕ್ಷಿತ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವ ಹುಡುಗ ಅಥವಾ ಹುಡುಗಿ ಈ ಶ್ಲೋಕವನ್ನು ಪಠಿಸಬಹುದು. ವೈವಾಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ಶ್ಲೋಕವನ್ನು ಪಠಿಸಬಹುದು. ತಮ್ಮ ಮದುವೆಯಲ್ಲಿ ನಿರಂತರ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಅಥವಾ ಮದುವೆಯಾಗುವಲ್ಲಿ ನಿರಂತರ ತೊಂದರೆಗಳನ್ನು ಎದುರಿಸುತ್ತಿರುವವರು ಈ ಶ್ಲೋಕವನ್ನು ಪಠಿಸಬಹುದು. ಈ ಶ್ಲೋಕವು ಮದುವೆಯ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಈ ಶ್ಲೋಕವು ದಾಂಪತ್ಯವನ್ನು ಸುಗಮ ಮತ್ತು ಯಶಸ್ವಿಯಾಗಿಡಲು ಸಹಾಯ ಮಾಡುತ್ತದೆ. ಇದು ದಂಪತಿಗಳ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕುತ್ತದೆ. ದಂಪತಿಗಳ ನಡುವೆ ಹೆಚ್ಚಿನ ತಿಳುವಳಿಕೆ ಮತ್ತು ಪ್ರೀತಿಯನ್ನು ಸೃಷ್ಟಿಸುತ್ತದೆ. ಒಟ್ಟಾರೆಯಾಗಿ ಈ ಶ್ಲೋಕವನ್ನು ಯಶಸ್ವಿ ದಾಂಪತ್ಯ ಜೀವನಕ್ಕಾಗಿ ಪಠಿಸಲಾಗುತ್ತದೆ. ಪುಷ್ಯ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 32ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 33ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.